ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರ್ತದೆ. ರಾಹುವಿನ ನಕ್ಷತ್ರ. ಈ ಸ್ವಾತಿ ನಕ್ಷತ್ರದಲ್ಲೇ ಯಾಕೆ ಹುಟ್ಟಿದ್ರಿ? 27 ನಕ್ಷತ್ರಗಳಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ಅಂತ ತಿಳಿಸ್ತೇವೆ. ಅದು ಏನು ಕರ್ಮವನ್ನು ಸೂಚಿಸ್ತದೆ ಅಂತ ತಿಳಿಸ್ತೇವೆ. ನೋಡಿ, ಸ್ವಾತಿ ನಕ್ಷತ್ರದ ವಿಶೇಷತೆ ತುಂಬಾ ಆಕರ್ಷಣೆ ಇರೋ ನಕ್ಷತ್ರ. ತುಂಬಾ ಜೋಶ್ ಇರುತ್ತೆ ಅವರಿಗೆ. ತುಲಾ ರಾಶಿ ಶುಕ್ರನ ನಕ್ಷತ್ರ ಆಗಿರುತ್ತೆ. ಶುಕ್ರ ಕೂಡ ಆಕರ್ಷಣೆ ಇರುತ್ತೆ. ಸ್ವಾತಿ ನಕ್ಷತ್ರ ಕೂಡ ರಾಹುವಿನ ನಕ್ಷತ್ರ ಆಕರ್ಷಣೆ ಇರುತ್ತೆ. ಹಾಗೆಯೇ ರಾಹುವಿನ ನಕ್ಷತ್ರ, ರಾಹುವಿಗೆ 3 ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದ್ರೆ ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ. ಈ ಸ್ವಾತಿ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ, ಏನು ಕರ್ಮ ಹೊತ್ತಿ ತಂದಿದ್ದೀರಾ ಹಿಂದಿನಿಂದ ಜನ್ಮದಿಂದ ಅಂತಂದ್ರೆ, ನೋಡಿ, ಹಿಂದಿನ ಜನ್ಮದಲ್ಲಿ ನಿಮ್ಮ ಅಜ್ಜಿ, ನಿಮ್ಮ ತಂದೆಯ ತಾಯಿಯನ್ನ ಸರಿಯಾಗಿ ನೋಡ್ಕೊಂಡಿರಲ್ಲ, ಅವರನ್ನ ಗೌರವಿಸರದೆ ಹೋಗಿರಬಹುದು, ಅವರಿಗೆ ನಿಮ್ಮಿಂದ ಮನಸ್ಸಿಗೆ ನೋವಾಗಿರಬಹುದು, ಅಥವಾ ಏನಾದ್ರೂ ತೊಂದರೆ ನಿಮ್ಮ ಕಡೆಯಿಂದ ಅವರಿಗಾಗಿದ್ರೆ ಅವಾಗ ನೀವು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಅಂತ ಶಾಸ್ತ್ರದ ಆಳವಾದ ಅಧ್ಯಯನದಲ್ಲಿ ತಿಳಿಯುತ್ತದೆ. ಇನ್ನು ಹುಡುಕ್ಲಿಕ್ಕೆ ಬಹಳ ವರ್ಷಗಳ ಶಾಸ್ತ್ರಗಳ ಅಧ್ಯಯನ ಆದ್ಮೇಲೆ ಸಿಕ್ಕಿದೆ. ಗುರುಗಳಾದ ಶ್ರೀ ಹನುಮಂತರಾವ್ ಕುಲಕರ್ಣಿ ಸರ್ ಅವರು ತಿಳಿಸಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಆಯ್ತು, ಹಾಗಾದ್ರೆ ಈಗ ಆ ದೋಷವನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಆ ಕರ್ಮವನ್ನು ಕಳ್ಕೊಳ್ಳೋದು ಹೇಗೆ? ನೋಡಿ, ಸಣ್ಣ ವಿಚಾರ ಆದರೂ ಕೂಡ ಇದನ್ನು ನೀವು ಮಾಡಿದ್ರೆ ಮುಂದೆ ಬದುಕಿನಲ್ಲಿ ನಿಮ್ಮ ನಕ್ಷತ್ರ ಕೂಡ ತುಂಬಾ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ಜನ್ಮದಲ್ಲಿ ನಿಮ್ಮ ಅಜ್ಜಿ ಅಂದ್ರೆ ತಂದೆಯ ತಾಯಿಯನ್ನ ಗೌರವಿಸಿ, ತಂದೆಯ ತಾಯಿಗೆ ಅಂದ್ರೆ ಅಜ್ಜಿಗೆ ಸಹಾಯ ಮಾಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರ ವೃದ್ಧಾಪ್ಯದಲ್ಲಿ ನೀವು ಸೇವೆ ಮಾಡಿ, ಅವ್ರ ಮನಸ್ಸು ಖುಷಿಯಾಗಿರ್ಬೇಕು, ಹಾಗೆ ನೋಡ್ಕೊಳ್ಳಿ. ಹಿಂದಿನ ಜನ್ಮದಲ್ಲಿ ಅವ್ರ ಮನಸ್ಸಿಗೆ ನೋವು ಮಾಡಿದ್ದೀರಾ, ಈ ಜನ್ಮದಲ್ಲಿ ನಿಮ್ಮ ಅಜ್ಜಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಮನಸ್ಸು ಖುಷಿ ಆಗುವ ಹಾಗೆ ನೋಡ್ಕೊಳ್ಳಿ. ಅಜ್ಜಿ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕೀಗ ಅಂದ್ರೆ, ನೋಡಿ, ಅಜ್ಜಿ ಸಮಾನರಾದವರು ಯಾರಾದ್ರು ಹಿರಿಯ ನಾಗರಿಕರು ನಿಮ್ಮ ದಾರಿಯಲ್ಲಿ ಕಂಡಾಗ ಅವರಿಗೂ ಕೂಡ ಸಹಾಯ ಮಾಡಿದ್ರೆ, ಅವರ ಸೇವೆ ಮಾಡಿದ್ರೆ, ನಿಮ್ಮ ಮನೆ ಹತ್ರ ಯಾರೋ ಇದ್ರು ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ಮಾಡಿಬಿಡಿ, ತುಂಬಾ ಒಳ್ಳೆಯದು, ತುಂಬಾ ವಿಶೇಷ ವಿಷಯ. ನೋಡಿ, ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡಿದ್ರೆ ಸಾಕಷ್ಟು ವಿಷಯಗಳು ನಡೀತವೆ. ಶನಿದೇವರು ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ರಾಹು ಕೇತು ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ವೃದ್ಧಾಶ್ರಮಕ್ಕೆ ಸೇವೆ ಮಾಡೋದು ತುಂಬಾ ಒಳ್ಳೆಯ ವಿಚಾರ. ನೋಡಿ, ನಿಮ್ಮ ಒಂದು ಸ್ವಾತಿ ನಕ್ಷತ್ರದ ಕರ್ಮ ಕಳೆಯೋದು ಅಜ್ಜಿಯ ಸೇವೆ ಮಾಡೋದ್ರಿಂದ ಅಥವಾ ಹಿರಿಯ ನಾಗರಿಕರ ಸೇವೆ ಮಾಡೋದ್ರಿಂದ, ಅದರಲ್ಲಿ ಸ್ತ್ರೀಯರು ಅವ್ರಿಗೆ ಸೇವೆ ಮಾಡಿಬಿಟ್ರೆ ನಿಮ್ಮ ಒಂದು ನಕ್ಷತ್ರ ನಿಮಗೆ ತುಂಬಾ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೋಡಿ, ಹೋಮ ಹವನಾದಿಗಳನ್ನು ಮಾಡಿದಾಗ, ನವಗ್ರಹ ಶಾಂತಿ ಮಾಡಿದಾಗ ನಕ್ಷತ್ರ ಶಾಂತಿ ಕೂಡ ಮಾಡಿಸ್ತೇವೆ. ನಕ್ಷತ್ರ ಶಾಂತಿಯನ್ನು ಆಚರಣೆಯಿಂದ ಹೇಗೆ ಮಾಡೋದು ಅಂದ್ರೆ ಹೀಗೆ: ನಿಮ್ಮ ನಕ್ಷತ್ರದ ಶಾಂತಿ ಅಜ್ಜಿಯ ಸೇವೆಯಿಂದ ಅಥವಾ ಹಿರಿಯ ನಾಗರಿಕರಾದ ಸ್ತ್ರೀಯರ ಸೇವೆಯಿಂದ ನಿಮ್ಮ ನಕ್ಷತ್ರ ಶಾಂತಿ ಆಗ್ತದೆ, ನಿಮ್ಮ ನಕ್ಷತ್ರ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೋಡಿ, ಪ್ರತಿಯೊಂದು ವಿಷಯ ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇವೆ, ನಿಮ್ಮ ಜ್ಞಾನಕ್ಕಾಗಿ ತಿಳಿಸ್ತಾ ಇದ್ದೇವೆ. ಇಷ್ಟು ಸಣ್ಣ ಸಣ್ಣ ವಿಷಯಗಳು ಕೂಡ ನೀವು ಪರಿಹಾರ ಮಾಡ್ಕೊಂತ ಹೋದ್ರೆ ಲೈಫ್ನಲ್ಲಿ ಮುಂದೆ ದೊಡ್ಡ ಸಕ್ಸಸ್ ಇರ್ತದೆ. ಯಾವುದನ್ನು ಕೂಡ ಉದಾಸೀನ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸಣ್ಣ ವಿಷಯ ನೋಡಿ, ನಿಮ್ಮ ಅಜ್ಜಿ ಸೇವೆ ಮಾಡೋದು, ನಿಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೊಳ್ಳೋದು ಎಷ್ಟು ದೊಡ್ಡ ವಿಷಯ ಇದು. ಮಾಡಿ ಇದನ್ನ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ಮನೆತನಕ್ಕೆ ಒಳ್ಳೇದಾಗ್ತದೆ, ಮುಂಬರುವ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲರಿಗೂ ಒಳ್ಳೇದಾಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ. ಸಾಕಷ್ಟು ಜನ ಕರೆ ಮಾಡ್ತಾರೆ. ವಾಮಾಚಾರ, ಭಾನಾಮತಿ ಏನು ಆತ್ಮಗಳ ಪ್ರಯೋಗ ಆಗಿದ್ದಾವೆ, ಅವರು ಸಾಕಷ್ಟು ಜನ ಕರೆ ಮಾಡಿದ್ದಾರೆ.
ಅವ್ರಿಗೆ ಪರಿಹಾರ ತಿಳಿಸಿದ್ದೇವೆ. ಮನೆಯಲ್ಲಿಯೇ ಹೇಗೆ ಮಂತ್ರಗಳಿಂದ ಇದಕ್ಕೆ ಪರಿಹಾರ ಹೇಗೆ, ಯಾವ್ಯಾವ ದೇವಸ್ಥಾನಗಳಿಗೆ ಹೋದರೆ ಈ ಈ ಭಾನಾಮತಿ ವಾಮಾಚಾರ ದೋಷ ತಗ್ಗುತ್ತೆ, ಆ ತೊಂದರೆ ಪರಿಹಾರ ಆಗುತ್ತೆ, ನಿಮಗೆ ಶಕ್ತಿ ಬರುತ್ತೆ, ನಿಮಗೆ ಚೈತನ್ಯ ಬರುತ್ತೆ, ಇದನ್ನೆಲ್ಲ ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.